ಮತ್ತು ನಿಮಗೆ MT-15 ಹೇಳ್ಬೇಕಂದ್ರೆ ಇದು ಬಂದು 155cc ಮತ್ತು ಇದು ಲಿಕ್ವಿಡ್ ಕೂಲ್ಡ್ ಇಂಜನ್ನು ಮತ್ತು ಇದು ನಿಮ್ಮ ಪವರ್ ಬಂದು 18.6 ಹಾರ್ಸ್ ಪವರ್ ಬರುತ್ತೆ ಮತ್ತು ಟಾರ್ಕ್ ಬಂದು 14.1 ನ್ಯೂಟ್ರನ್ ಮೀಟರ್ ಟಾರ್ಕ್ ಬರುತ್ತೆ. ಆಮೇಲೆ 18.6 ಹಾರ್ಸ್ ಪವರಲ್ಲಿ 1000 RPM ಪವರ್ ಕೊಡುತ್ತೆ ಮತ್ತು 14.1 ಟಾರ್ಕಲ್ಲಿ 7500 RPM ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಇದ್ರ ನೀವು ನೋಡಬೇಕಂದ್ರೆ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಡಿಸ್ಕ್ ಪ್ಯಾಡ್ಸ್ ಇದೆ. ಮತ್ತು ಈ ಕಡೆ ನೋಡಬೇಕಂದ್ರೆ ಈ ಕಡೆ ಮುಂದೆ ಬನ್ನಿ, ಈ ಕಡೆ ನೋಡಬೇಕಂದ್ರೆ ಇದು ಬಂದು ಫ್ರಂಟು ಶೇಪು LED ಲೈಟ್ಸು ಮತ್ತು ಫ್ರಂಟ್ ಮತ್ತು ಬ್ಯಾಕು ಡ್ಯೂಯಲ್ ABS. ಮತ್ತು ಈ ಕಡೆ ಇಂಜಿನ್ ನೋಡಬೇಕಂದ್ರೆ ನೋಡಿ, ಇಲ್ಲಿ ಇಂಜಿನ್ ಬಂದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದು. ಆಮೇಲೆ ಇದು ಕರ್ಬೋ ವೆಯ್ಟ್ ಹೇಳ್ಬೇಕಂದ್ರೆ 139 kg ಕರ್ಬೋ ವೆಯ್ಟು, ಸಿಂಗಲ್ ಸಿಲಿಂಡರು. ಮತ್ತು ಡೀಟ್ಯಾಕ್ ಮೀಟರ್ ನೋಡಿ ಬಂದಿದೆ, ಟ್ಯಾಕೋಮೀಟರು ನೋಡಿ, ಇದೇ ಟ್ಯಾಕೋಮೀಟರು. ಇಲ್ಲಿ ಬಂದು ನಿಮಗೆ ಕಿಲೋಮೀಟರ್ಸ್ ತೋರಿಸುತ್ತೆ ಮತ್ತು ಗೇರ್ ತೋರಿಸುತ್ತೆ ಮತ್ತು ಸ್ಪೀಡ್ ಮತ್ತು ಫ್ಯೂಲು ಇಂಜೆಕ್ಷನ್ ತೋರಿಸುತ್ತೆ. ಇದರಲ್ಲಿ ನಿಮಗೆ ಮೋಡ್ಸ್ ಏನು ಬರೋಲ್ಲ, ಒಂದೇ ಮೋಡ್ ಬರೋದು, ಅದು ಬಂದು ರೈಡಿಂಗ್ ಮೋಡ್ ಒಂದೇ. ಅದರ ಮತ್ತು ಈ ಕಡೆ ಹಿಂದೆಯಿಂದ ಬಂದು ತೋರಿಸಿದ್ರೆ ನೀವು ಇಲ್ಲಿ ಬಂದು ಚೈನ್ ಡ್ರೈವ್ ಇದು. ಮತ್ತು ಟೈರ್ ಬಗ್ಗೆ ಹೇಳಿದ್ರೆ ರೇರ್ ಬಂದು 150 ಸೆಕ್ಷನ್ ಟೈರು, ಫ್ರಂಟ್ ಬಂದು ನೋಡಿದ್ರೆ 110 ಸೆಕ್ಷನ್ ಟೈರು. ಮತ್ತು ಇದ್ರ ಗಾಡಿದು ಸೌಂಡ್ ಕೇಳಿ ಹಂಗೆ. ಈಗ ಗಾಡಿ ಓಡಿಸ್ಬಿಟ್ಟು ಗಾಡಿ ಪರ್ಫಾರ್ಮೆನ್ಸ್ ಮತ್ತು ಹೆಂಗಿದೆ ಅದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಮತ್ತು ಇದ್ರ ಫ್ಯೂಲ್ ಟ್ಯಾಂಕ್ ಬಂದು 10 ಲೀಟರ್ಸು ಫ್ಯೂಲ್ ಟ್ಯಾಂಕ್ ಇದು. ಮತ್ತು ಇದು ಮೈಲೇಜ್ ಬಂದು ನಿಮಗೆ 50 ಕಿಲೋಮೀಟರ್ಸ್ ಕೊಡುತ್ತೆ ಮೈಲೇಜು. ಮತ್ತು ಇವಾಗ ನಾವು ಗಾಡಿ ಓಡಿಸ್ಕೊಂಡು ಪವರ್ ಮತ್ತು ಗಾಡಿ ಪರ್ಫಾರ್ಮೆನ್ಸ್ ಹೆಂಗೆ ಇದೆ ನೋಡೋಣ. ಇದು ಮಾಡಲ್ ಬಂದು 2019 ಮಾಡಲು. ಅವರು ಆನ್ ರೋಡ್ ಪ್ರೈಸ್ ನನಗೆ ಗೊತ್ತಂಗೆ ಒಂದು 2,10,000 ಬಿದ್ದಿರುತ್ತೆ ಇದು ಗಾಡಿ. ಮತ್ತು ಇದು ಫುಲ್ಲು ಲೈಟ್ ವೆಯ್ಟ್ ಗಾಡಿ ಇದು. ನಿಮಗೆ ನನ್ನ 390 ಡ್ಯೂಕ್ ಬಂದು 178 kg ಏನೋ ಬರುತ್ತೆ, ಇದು ಬಂದು 139 kg ಏನೋ ಬರುತ್ತೆ ಗಾಡಿ. ಪರವಾಗಿಲ್ಲ, ಸೂಪರ್ ಆಗಿದೆ ಬ್ರೇಕಿಂಗು. ಮತ್ತು ಕಾನ್ಸೆಪ್ಟ್ ಏನೋ ಓದಂಗಿದೆ. ಸ್ವಲ್ಪ ಫ್ರಂಟ್ ಹ್ಯಾಂಡಲ್ ಸ್ವಲ್ಪ ಶೇಕ್ ಆಗ್ತಾಯಿದೆ, ಕಾನ್ಸೆಪ್ಟ್ ಚೇಂಜ್ ಮಾಡಬೇಕು. ಈ ಕರ್ವ್ಸಲ್ಲೆಲ್ಲ ಪವರ್ಸ್ ಹೇಳೋಕ್ಕಾಗಲ್ಲ. ಬನ್ನಿ ಕೆಳಗಡೆ ಹೋಗ್ಬಿಡೋಣ, ಕೆಳಗಡೆ ಹೋಗ್ಬಿಟ್ಟು ನೋಡೋಣ ಪವರ್ ಹೆಂಗಿದೆಯೋ ಗಾಡಿದು. ಈಸಿಯಾಗಿ 100 ರೀಚ್ ಆಗುತ್ತೆ ಇದರಲ್ಲಿ. 14 ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ ಇದು 100. ಅಂದರೆ ದೊಡ್ಡ ಡಿಸಪಾಯಿಂಟ್ ಬಂದು ಇದ್ರದ್ದು ಇಂಡಿಕೇಟರ್ಸು. ಎಕ್ಸೆಲ್ಗೂ ಒಂದೇ ಥರ ಇರುತ್ತೆ ಮತ್ತು ಇದಕ್ಕೂ ಒಂದೇ ಥರ ಇರುತ್ತೆ. ಈ ಕರ್ವ್ಸಲ್ಲಿ ನನಗೆ ಸ್ವಲ್ಪ ಗಾಡಿ ಪವರು ಅಷ್ಟು ಗೊತ್ತಾಗ್ತಾ ಇಲ್ಲ. ಬಟ್ ಗಾಡಿ ಓಡಿಸೋಕ್ಕೆ ಲೈಟ್ ವೆಯ್ಟ್ ಇದೆ, ಈಸಿಯಾಗಿ ನೀವು ಓಡಿಸ್ಬೋದು. ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 110 ಸೆಕ್ಷನ್ ಗ್ರೌಂಡ್ ಕ್ಲಿಯರೆನ್ಸ್ ಇದ್ರದ್ದು. ಬ್ರೇಕಿಂಗ್ ಮಾತ್ರ ಸೂಪರ್ ಆಗಿದೆ. ಯಮಹದಲ್ಲಿ ಹೇಳ್ಬೇಕಂದ್ರೆ ಬ್ರೇಕಿಂಗ್ ಚೆನ್ನಾಗಿ ಕೊಟ್ಟಿರ್ತಾನೆ ಅವನು. ಇದರಲ್ಲಿ ಇನ್ನೊಂದು ಡಿಸಪಾಯಿಂಟ್ ಬಂದು ಹಾರನ್ ಪ್ಲೇಸಲ್ಲಿ ಬಂದು ಇಂಡಿಕೇಟರ್ ಕೊಟ್ಟಿದ್ದಾನೆ, ಇಂಡಿಕೇಟರ್ ಪ್ಲೇಸಲ್ಲಿ ಬಂದು ಹಾರನ್ ಕೊಟ್ಟಿದ್ದಾನೆ. ಅದರಲ್ಲಿ ನಾನು ಇವಾಗ 2 ಟೈಮ್ಸ್ ಕನ್ಫ್ಯೂಸ್ ಆದೆ. ಇದಕ್ಕೆ ಹಾರನ್ಸ್ ಹೊಡಿಯೋಕೆ ಹೋಗ್ಬಿಟ್ಟು ಇಂಡಿಕೇಟರ್ ಹೊಡಿತಾ ಇದ್ದೀನಿ, ಏನೇ ಸೌಂಡ್ ಬರ್ತಾಯಿಲ್ಲ ಅಂದರೆ ಮೇಲೆ ಇರೋದು ಹಾರನ್ನು. ಮತ್ತು ಈ ವಿಡಿಯೋಸ್ ನೋಡೋಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವೀಡಿಯೋಸ್ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಫುಲ್ಲು ವೀಡಿಯೋಸು ನೋಡಿ. ಮತ್ತು ನಿಮ್ಮ ಅಭಿಪ್ರಾಯ ತಿಳಿಸಿ, ಮತ್ತು ವೀಡಿಯೋಸ್ನ ಶೇರ್ ಮಾಡಿ, ಮತ್ತು ವೀಡಿಯೋಸ್ನ ಲೈಕ್ ಮಾಡಿ. ಇದು ಬಂದು ಮಾಡಲು 2019 ಮಾಡಲು BS4 ಹೊಸ್ದಾಗಿ ಬಿಟ್ಟಿರೋದ್ರಲ್ಲಿ ನಿಮ್ಮ BS6. ಅದರಲ್ಲಿ ಸ್ವಲ್ಪ ಫೀಚರ್ಸ್ ಬಿಟ್ಟಿದ್ದಾನೆ, ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿದ್ದಾನೆ, ಮತ್ತು ಮೋಡ್ಸ್ ಏನೋ ಕೊಟ್ಟಿದ್ದಾನೆ, 2 ಮೋಡ್ಸ್ ಏನೋ ಕೊಟ್ಟಿದ್ದಾನೆ. ನಾನು ಹೊಸ್ದಾಗಿ ಬಿಟ್ಟಿರೋ MT-15ನಲ್ಲಿ ಜಾಸ್ತಿ ಕಾಲೇಜ್ ಬಾಯ್ಸ್ ಇರ್ತಾರೆ ನೋಡಿ, ಅವರೇ ಜಾಸ್ತಿ ಈ ಗಾಡೀಸ್ನ ಲೈಕ್ ಮಾಡೋದು. ಅರ್ಧ ಜನ ಡ್ರೀಮ್ ಬೈಕ್ಸ್ ಇದೆಲ್ಲ ತಗೊಳೋದು MT-15 ಎಲ್ಲ. ಇವಾಗ ಆಲ್ಮೋಸ್ಟ್ ನೋಡ್ಬೇಕಂದ್ರೆ ಜಾಸ್ತಿ ಸೇಲ್ಸ್ ಆಗಿರೋದು ಯಮಹಾದಲ್ಲಿ ಬಂದು ಒಂದು R15 ಮತ್ತು ಒಂದು ಇದು MT-15 ಜಾಸ್ತಿ ಸೇಲ್ಸ್ ಆಗಿರೋದು.
ನೋಡ್ತಾ ಇರ್ಬೋದು ನೀವು, ಈಸಿಯಾಗಿ 100 ರೀಚ್ ಮಾಡುತ್ತೆ. ಮತ್ತು 120 ಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಗಾಡಿ ಫುಲ್ ಮಾಡೋಕ್ಕೆ. ಕ್ಲೈಮೇಟ್ ನೋಡಿದ್ರೆ ಸ್ವಲ್ಪ ತಂಪಾಗಿದೆ ಮತ್ತು ಸ್ವಲ್ಪ ಬಿಸಿಲು ಇದೆ ಇದರಲ್ಲಿ. ನೋಡಿ ಟಾಪ್ ಸ್ಪೀಡು. ಫೋರ್ತ್ ಗೇರ್. ಫಿಫ್ತ್ ಗೇರ್ ಅವರು ಟ್ರೈ ಮಾಡಿದೆ, ಅದಕ್ಕಿಂತ ಫುಲ್ ಅಪ್ ಮಾಡೋಕ್ಕಾಗಲ್ಲ ಈ ಕಡೆ ಸಿಂಗಲ್ ರೋಡ್ಸು. ಮತ್ತು ನೀವು ಆರಾಮಾಗಿ ಅಫೋರ್ಡಬಲ್ ಆಗಿ ಎಲ್ಲರೂ ಬೈ ಮಾಡ್ಬೋದು, ಏನು ಅಷ್ಟೇನು ಜಾಸ್ತಿ ಪೇ ಮಾಡಿ ತಗೋಷ್ಟು ಏನು ಇದಿಲ್ಲ. ಇದು ಆರಾಮಾಗಿ ನೀವು ನಿಮ್ಗೆ ಇಷ್ಟ ಆದರೆ ಆರಾಮಾಗಿ ಪರ್ಚೇಸ್ ಮಾಡಿ. ಬಟ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ಇದರಲ್ಲಿ ಗಾಡಿಗಳು ಹೇಳ್ಬೇಕಂದ್ರೆ 4-5 ಇಶ್ಯೂಸು. ಅದೊಂದು ಕ್ಲಿಯರ್ ಮಾಡಿದರೆ ಅವನು ಪ್ರಾಪರ್ ಆಗಿತ್ತಾ ಇದು ಗಾಡಿ. ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವೀಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವೀಡಿಯೋಸ್ನ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ವೀಡಿಯೋಸ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಅಪ್ ಮಾಡಿ. ಎಲ್ಲರಿಗೂ ಸಿ ಯು, ಟಾಟಾ, ಬಾಯ್ ಬಾಯ್.